Hi dear friends and dear friends. So ಎಲ್ರಿಗೂ ಶೇರ್ ಬ್ರೈನ್ಸ್ ವಿತ್ ಸ್ಕಿಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಡಿಯರ್ ಫ್ರೆಂಡ್ಸ್, ಸೊ ಈ ಚಾನಲ್ ಸ್ಟಾರ್ಟ್ ಮಾಡಿರುವ ಮೇನ್ ಉದ್ದೇಶನೇ ಸೊ ನರ್ಸಿಂಗ್ ಸ್ಟೂಡೆಂಟ್ಸಿಗೆ ಆ್ಯಂಡ್ ಸ್ಪೆಷಲಿ ಅದೇ ರೀತಿಯಲ್ಲಿ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸಿಗೆ ಸೊ ಅವರ ಕೋರ್ಸಲ್ಲಿ ಇರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ನ ಕ್ಲಾಸಸ್ಸು ಸೊ ನಾನು ನಿಮಗೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ ಕವರ್ ಮಾಡಿ ಕೊಡ್ತೀನಿ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ ಕವರ್ ಮಾಡಿಕೊಡ್ತೀವಿ. ಅದು ಸ್ಪೆಷಲಿ ಕನ್ನಡದಲ್ಲಿನೇ ಅನುವಾದ ಮಾಡ್ತೀನಿ. ಯಾವುದೇ ಸಬ್ಜೆಕ್ಟನ್ನು ಟೆಕ್ಸ್ಟ್ ಬುಕ್ ನೋಡಿ ಅಥವಾ ನೋಟ್ಸ್ ನೋಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಸ್ವಂತ ನಿಮಗೆ ಎಷ್ಟು ನೀವು ಕ್ಲಾಸ್ ಕೇಳಿದ್ರೆ ಒಂದೇ ಸರಿ ನಿಮ್ಮ ತಲೆಯಲ್ಲಿ ಹೋಗಬೇಕು, ಅಷ್ಟು ಸರಳವಾಗಿ ಕನ್ನಡದಲ್ಲಿ ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅದನ್ನ ಒಂದ್ಸರಿ ನೀವು ಕೇಳ್ಕೊಂಡು ಮತ್ತೆ ಒಂದ್ಸರಿ ನೀವು ಟೆಕ್ಸ್ಟ್ ಬುಕ್ ಅಥವಾ ನೋಟ್ಸ್ ಓದ್ಕೊಂಡ್ರೆ ನಿಮ್ಮ ತಲೆಯಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಸೊ ಅಂತ ಭಾವಿಸ್ತೀನಿ ಗೆಳೆಯರೆ. ಸೊ ನಿಮಗೆ ಅದೇ ರೀತಿಯಲ್ಲಿ ಇವತ್ತಿನ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು ಅನಾಟಮಿ ಫಿಸಿಯಾಲಜಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟು. ಸೊ ನೆನ್ಪಿಟ್ಕೊಳ್ಳಿ, ಇದು ಒಂದು ಸಬ್ಜೆಕ್ಟ್ ನಿಮಗೆ ಪ್ರತಿಯೊಂದು ನರ್ಸಿಂಗ್ ಕೋರ್ಸಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಬ್ಜೆಕ್ಟ್ ಇಂಟರ್ ರಿಲೇಷನ್ ಆಗಿರುತ್ತೆ. ಸೊ ಇದು ಬುನಾದಿ, ಈ ಅನಾಟಮಿ ಫಿಸಿಯಾಲಜಿ ಕ್ಲಾಸ್ ಅನ್ನೋದೇ ಬುನಾದಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟು. ಈ ವಿಡಿಯೋ ಅಥವಾ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೀವು ನೋಡಿದ್ರೆ ನೀವು ಅನಾಟಮಿ ಫಿಸಿಯಾಲಜಿ ಸಬ್ಜೆಕ್ಟನ್ನು ಬಹಳ ಈಸಿ ಸಬ್ಜೆಕ್ಟು, ಬಹಳ ಚೆನ್ನಾಗಿ ಅರ್ಥ ಆಯ್ತು ಅಂತೇಳಿ ನೀವೇ ನನಗೆ ಹೇಳ್ತೀರಾ. ಸೊ ನೀವೇ ನಮಗೆ ಕಾಮೆಂಟ್ ಮಾಡ್ತೀರಾ. ಆ ರೀತಿಯಲ್ಲಿ ನಾನು ನಿಮ್ಮ ತಲೆಯಲ್ಲಿ ಕೂಡಿಸಲಿಕ್ಕೆ, ಸರಳವಾದ ರೀತಿಯಲ್ಲಿ ನಿಮ್ಗೆ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಡಿಯರ್ ಫ್ರೆಂಡ್ಸ್. ಸೊ ಲೆಟ್ ಅಸ್ ನಾಟ್ ಡಿಲೇ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ಲಾಸ್, ಅನಾಟಮಿ ಫಸ್ಟ್ ಸಬ್ಜೆಕ್ಟ್ ಅನಾಟಮಿ ಫಿಸಿಯಾಲಜಿ. ಅದರಲ್ಲಿ ನಿಮಗೆ ನಾನು ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತೆ. ಸೊ ಯಾವ ರೀತಿಯಲ್ಲಿ ಅನಾಟಮಿ ಫಿಸಿಯಾಲಜಿನ ಓದ್ಬೇಕು, ಯಾವ ರೀತಿ ತಿಳ್ಕೊಬೇಕು ಅನ್ನೋದಿರುತ್ತೆ. ದಯವಿಟ್ಟು ಕೇಳಿ. ಅನಾಟಮಿ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ ಅನಾಟಮಿ ಅಂದ್ರೆ ಅಂಗ ರಚನೆ ಶಾಸ್ತ್ರ. ಅಂಗ ಅಂಗ ಅಷ್ಟೇ. ಅಂಗ ಅಂದ್ರೆ ಏನು? ಆರ್ಗನ್ಸ್, ಎನಿ ಆರ್ಗನ್ಸ್. ಆ ದೇಹದಲ್ಲಿ ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಬ್ರೈನ್ಸ್ ಇರ್ಬೋದು, ಯಾವುದೇ ಆರ್ಗನ್ ಇರ್ಬೋದು, ಅದನ್ನ ರಚನೆ ಮಾಡ್ತಕ್ಕಂಥ ಶಾಸ್ತ್ರನ ಅನಾಟಮಿ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಫಿಸಿಯಾಲಜಿ ಅಂದ್ರೆ ಏನು? ಶಾರೀರ ರಚನೆ ಶಾಸ್ತ್ರ. ಶರೀರ ಯಾವ ರೀತಿ ರಚನೆ ಆಯ್ತು, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ಕೊಡೋದೇ ಫಿಸಿಯಾಲಜಿ. ಸೊ ನಾವೀಗ ಅನಾಟಮಿ ಓದೋಣ, ಆಮೇಲೆ ನಾವು ಫಿಸಿಯಾಲಜಿ ಓದೋಣ. ಸೊ ಅನಾಟಮಿ ಓದ್ಬೇಕಾದ್ರೆ ಸೊ ಯಾವ ರೀತಿ ಅಂಗ ಫಾರ್ಮೇಶನ್ ಆಯ್ತು, ಅಂಗ ಅಂತ ಹೇಳಿದ ನಮಗೆ ಯಾವ ರೀತಿಯಾದ ಅಂಗ ಬಂತು. ಸೊ ಅಂಗ ಬರ್ಲಿಕ್ಕೆ ಮೂಲ ಕಾರಣ ಒಂದು ಸಣ್ಣ ಜೀವಕೋಶ. ಸೊ ಭೂಮಿ ಮೇಲೆ ವಾಸಿಸ್ತಕ್ಕಂಥ ಪ್ರತಿಯೊಂದು ಚಿಕ್ಕ ಪ್ರಾಣಿ, ಸಣ್ಣ ಸೂಕ್ಷ್ಮಾಣು ಜೀವಿಯಿಂದ ಹಿಡಿದು ದೊಡ್ಡ ಗಾತ್ರದ ಡೈನೋಸರ್ ಇರ್ಬೋದು, ಅದೆಲ್ಲ ಹುಟ್ಟಿರೋದೇ ಒಂದು ಸಣ್ಣ ಅಂಗದಿಂದ. ಸೊ ಅದೇ ಅಂಗ ಬಹಳ ಇಂಪಾರ್ಟೆಂಟು. ಅದನ್ನೇ ನಾವು ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತ ಕರಿತೀವಿ. ಸೊ ಅಂಗನ ನಾವು ಸ್ಟ್ರಕ್ಚರಲ್ ಫಂಕ್ಷನ್ ಅಂದ್ರೆ ಅಂಗ ರಚನೆ ಆಗ್ಲಿಕ್ಕೂ ಅದೇ ರೀತಿಯಲ್ಲಿ ಶರೀರ ರಚನೆ ಆಗಲಿಕ್ಕೂ ಮೇನ್ ಕಾರಣ ಒಂದು ಸಣ್ಣ ಬುನಾದಿ. ಯಾವ ರೀತಿಯಲ್ಲಿ ನಾವು ಮನೆ ಕಟ್ಟಬೇಕಾದ್ರೆ ಒಂದು ಸಣ್ಣ ಇಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿ ದೊಡ್ಡ ಮನೆ ಯಾವ ರೀತಿ ಶೇಪ್ ಅಲ್ಲಿ ಬೇಕು ಆ ರೀತಿ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಒಂದು ಸಣ್ಣ ಅಂಗದಿಂದ ಇಡೀ ಶರೀರ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹೇಳಿದಾಗೆ ಸೆಲ್, ಇದನ್ನ ಜೀವಕೋಶ. ಈ ಒಂದು ಅಂಗದಿಂದ ಯಾವ ರೀತಿ ಶರೀರ ಆಗುತ್ತೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೆಲ್ ಇಂದ ಇದು ಸೆಲ್. ಸೊ ಇದೇ ರೀತಿಯಲ್ಲಿ ಗ್ರೂಪ್ ಆಫ್ ಸೆಲ್ಸ್ ಸೇರಿದ್ರೆ ಇದನ್ನ ನಾವು ಏನಂತ ಕರಿತೀವಿ? ಸೊ ಟಿಶ್ಯೂ. ಸೊ ಅಥವಾ ಕನ್ನಡದಲ್ಲಿ ಅಂಗಾಂಶ. ಅಂಗ, ಒಂದು ಅಂಗದ ಒಂದು ಅಂಶ, ಅಂಗಾಂಶ. ಸೊ ಫೈನ್. ಅದೇ ರೀತಿಯಲ್ಲಿ ಗ್ರೂಪ್ ಆಫ್ ಟಿಶ್ಯೂಸ್ ಸೇರಿ ಏನಾಗುತ್ತೆ? ಗ್ರೂಪ್ ಆಫ್ ಟಿಶ್ಯೂಸ್ ಸೇರಿ ಏನಾಗುತ್ತೆ ನಿಮಗೆ? ಸೊ ಗ್ರೂಪ್ ಆಫ್ ಟಿಶ್ಯೂಸ್ ಸೇರಿ ಏನಾಗುತ್ತೆ ನಿಮಗೆ? ಆರ್ಗನ್ ಆಗುತ್ತೆ. ಇದನ್ನ ನಾವು ಟಿಶ್ಯೂಸ್, ಗ್ರೂಪ್ ಆಫ್ ಸೆಲ್ಸ್ ಇಸ್ ಟಿಶ್ಯೂಸ್, ಗ್ರೂಪ್ ಆಫ್ ಟಿಶ್ಯೂಸ್ ಇಸ್ ಕಾಲ್ಡ್ ಆರ್ಗನ್. ಅಂಡ್ ಅದೇ ರೀತಿಯಲ್ಲಿ ಗ್ರೂಪ್ ಆಫ್ ಆರ್ಗನ್ಸ್ ಅಂದ್ರೆ ಯಾವ್ದಾದ್ರೂ ಆರ್ಗನ್ ಇರ್ಬೋದು, ಆರ್ಗನ್ಸ್ ಗಳು ಸೇರಿ ಏನಾಗ್ತವೆ? ಸೊ ಈ ತರ ಗ್ರೂಪ್ ಆಫ್ ಆರ್ಗನ್ಸ್ ಗಳು ಸೇರಿ ಏನಾಗ್ತವೆ? ಸಿಸ್ಟಮ್ ಆಗುತ್ತೆ. ಗ್ರೂಪ್ ಆಫ್ ಆರ್ಗನ್ಸ್ ಸಿಸ್ಟಮ್ ಆಗುತ್ತೆ. ಅಂಡ್ ಗ್ರೂಪ್ ಆಫ್ ಸಿಸ್ಟಮ್ ಸೇರಿ ಬಾಡಿ ಆಗುತ್ತೆ.
ಬಾಡಿ, ಶರೀರ. ಸೊ ನಾವು ಸ್ಟಾರ್ಟ್ ಮಾಡಬೇಕಾಗೋದು ಸೆಲ್ ಇಂದ, ನಾವು ಕೊನೆಯವರೆಗೆ ಎಲ್ಲಿ ಹೋಗ್ಬೇಕು? ಶರೀರ ರಚನೆವರೆಗೆ, ಶರೀರ ರಚನೆ ಫಿಸಿಯಾಲಜಿವರೆಗೆ ಹೋಗ್ಬೇಕು. ಸೊ ಅದಕ್ಕೆ ಮೂಲ ಕಾರಣ ಸೆಲ್. ಸೊ ಸೆಲ್ ಬಗ್ಗೆ ಗೊತ್ತಿರಬೇಕು. ನಮ್ಮ ದೇಹದಲ್ಲಿ ಸೊ ಯಾವ ರೀತಿ ಸೆಲ್ಸ್ ಇರ್ತವೆ, ಯಾವ ರೀತಿ ಟಿಶ್ಯೂಸ್ ಇರ್ತವೆ ಅಂತೇಳಿ ಬಹಳ, ಇದು ಇಂಟ್ರೊಡಕ್ಷನ್ ಕ್ಲಾಸ್ ಇರೋದ್ರಿಂದ ನಿಮಗೆ ನಾನು ಜಾಸ್ತಿ ಸಮಯ ತಗೊಳೋದಿಲ್ಲ, ಜಸ್ಟ್ ನಿಮಗೆ ಹೇಳ್ತೀನಿ, ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಬರ್ತಕ್ಕಂಥ ನೆಕ್ಸ್ಟ್ ಕ್ಲಾಸಸ್ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೆಲ್ ಅಲ್ಲಿ ಮೇನ್ ಆಗಿ ಮೂಲವಾಗಿ ಎರಡು ರೀತಿ, ಪ್ಲಾಂಟ್ಸ್ ಎಲ್ಲ ಅನಿಮಲ್ಸ್ ಇರುತ್ತೆ. ಸೊ ಆಬ್ವಿಯಸ್ಲಿ ನಾವು ಅನಿಮಲ್ಸ್ ಏನೇನೋ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಮನುಷ್ಯನಲ್ಲಿ ಬಹಳ ರೀತಿಯಲ್ಲಿ ಸೆಲ್ಸ್ ಇದಾವೆ, ಬಹಳ ವೆರೈಟೀಸ್ ಆಫ್ ಸೆಲ್ಸ್ ಇದಾವೆ. ಎಕ್ಸಾಂಪಲ್ ಹೇಳ್ಬೋದಾದ್ರೆ ನಿಮಗೆ ನಾವು ಯಾವ ರೀತಿಯಲ್ಲಿ ಹೇಳ್ಬೋದು? ಸ್ಪರ್ಮ್ ಬೇರೆ ಇರುತ್ತೆ, ಓಮ್ ಬೇರೆ ಇರುತ್ತೆ, ಬ್ರೈನ್ ಸೆಲ್ಸ್ ಬೇರೆ ಇರ್ತವೆ, ಹಾರ್ಟ್ ಸೆಲ್ಸ್ ಬೇರೆ ಇರ್ತವೆ, ಲಂಗ್ ಸೆಲ್ಸ್ ಬೇರೆ ಇರ್ತವೆ, ಮಸಲ್ ಸೆಲ್ಸ್ ಬೇರೆ ಇರ್ತವೆ. ಈ ತರ ವೆರೈಟೀಸ್ ಆಫ್ ಸೆಲ್ಸ್ ಸಿಗ್ತವೆ ನಿಮಗೆ. ಸೊ ಅದೇ ರೀತಿಯಲ್ಲಿ ನಿಮಗೆ ಟಿಶ್ಯೂಸ್ ಅಲ್ಲಿ ಬಂದಾಗ ನಿಮಗೆ ಮೇನ್ ಆಗಿ ಟಿಶ್ಯೂಸ್ ಅಲ್ಲಿ ನಿಮಗೆ ಸಿಗೋದೇನು? ಎಪಿಥಿಲಿಯಲ್ ಟಿಶ್ಯೂ, ಸ್ಕಿನ್, ಮಸ್ಕುಲರ್ ಟಿಶ್ಯೂ ಸಿಗುತ್ತೆ. ಸೊ ಆಮೇಲೆ ಇದು ಏನು ಬ್ಲಡ್ ಕೂಡ ಕಮ್ಯುನಿಕೇಶನ್ ಒಂದು ಟಿಶ್ಯೂ ಅಂತ ಕರೀತಾರೆ. ಸೊ ಈ ತರ ಬೇರೆ ರೀತಿಯಲ್ಲಿ ನಿಮಗೆ ಟಿಶ್ಯೂಸ್ ಸಿಗ್ತವೆ. ಅಂಡ್ ಆರ್ಗನ್ಸ್ ಅಲ್ಲಿ ಬಂದಾಗ ಅದೇ ಹೇಳ್ತಾನೆ ನಿಮಗೆ, ಆರ್ಗನ್ ಟಿಶ್ಯೂಸ್ ಆದ್ಮೇಲೆ ನೆಕ್ಸ್ಟ್ ಗ್ರೂಪ್ ಆಫ್ ಟಿಶ್ಯೂಸ್ ಸೇರಿ ಆರ್ಗನ್ ಆಗುತ್ತೆ. ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಬ್ರೈನ್ ಇರ್ಬೋದು, ಅಥವಾ ಡೈಜೆಸ್ಟ್ ಸಿಸ್ಟಮ್ ಯಾವುದೇ ಇರ್ಬೋದು, ಆರ್ಗನ್ಸ್ ಏನಿರ್ತಾವಲ್ಲ ಸೊ ಅದನ್ನ ಸೇರಿ ಏನಾಗುತ್ತೆ? ಆರ್ಗನ್ಸ್ ಆಗ್ತವೆ. ಸೊ ಅವು ಆರ್ಗನ್ಸು. ಇದೇ ರೀತಿ ಗ್ರೂಪ್ ಆಫ್ ಆರ್ಗನ್ಸ್ ಸೇರಿ ಸಿಸ್ಟಮ್. ಸೊ ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ಸಿಸ್ಟಮ್. ಸೊ ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಇದು ಮುಂದಿನ ಕ್ಲಾಸ್ ಅಲ್ಲಿ ಬೇಕಾಗಿರುತ್ತೆ. ಬಟ್ ನಾನು ಇದನ್ನ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಸ್ಟಮ್, ನಮ್ಮ ದೇಹದಲ್ಲಿ ಟೋಟಲ್ ಆಗಿ 11 ಸಿಸ್ಟಮ್ ಇದಾವೆ. ನೆನ್ಪಿಟ್ಕೊಳ್ಳಿ, 11 ಸಿಸ್ಟಮ್ಗಳಿದಾವೆ. ಟೋಟಲ್ ನಮ್ಮ ದೇಹದಲ್ಲಿ 11 ಸಿಸ್ಟಮ್ ಇದಾವೆ. ಸೊ ಅವು ಯಾವ್ಯಾವು ಅವು ಏನೆಲ್ಲ ಕೆಲಸ ಮಾಡ್ತವೆ ಜಸ್ಟ್ ಬ್ರೀಫ್ ಆಗಿ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತಾದ್ರೆ ಫಸ್ಟ್ ನಾವು ತಲೆಯಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಇದನ್ನ ನಾವು ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ನರ್ವಸ್ ಸಿಸ್ಟಮ್ ಅಥವಾ ಇದು ನಮ್ಮ ಬ್ರೈನ್. ಇದು ಬ್ರೈನ್, ಮೆದುಳು ಇದೆಯಲ್ಲ, ಇದೇ ಮೇನ್. ಇದು ಒಂದು ತರ ಸಿಪಿ ಇದ್ದಂಗೆ. ಇದ್ರ ಕೆಲಸ ಏನು? ನಮ್ಮ ದೇಹ ಸ್ವಿಚ್ ಆನ್ ಆಗ್ಬೇಕಂದ್ರೆ ಮೇನ್ ಬ್ರೈನೇ ಕಾರಣ. ಸೊ ಬ್ರೈನ್ ಇಸ್ CPU ಆಫ್ ಅವರ್ ಬಾಡಿ. ಇದು ನಮ್ಮ ದೇಹನ ಬ್ಯಾಲೆನ್ಸ್, ಸಮತೋಲನೆ ಮಾಡೋದು. ನಮ್ಮ ದೇಹಕ್ಕೆ ಇವಾಗ ನನ್ನ ಕೈ ಈ ತರ ಮಾತಾಡ್ತಾ ಇದ್ದೀನಿ, ಅದು ಬ್ರೈನ್ ಇಂದಾನೇ ಮೆಸೇಜಸ್ ಬರೋದು. ನನ್ನ ಕೈ ಈ ತರ ಮಾಡೋ ಎಲ್ಲ ಬ್ರೈನ್. ಸೊ ಅದಕ್ಕೆ ಮೇನ್ ಬ್ರೈನ್ ಬಂದ್ಬಿಟ್ಟು ಇದಕ್ಕೆ ನರ್ವಸ್ ಸಿಸ್ಟಮ್ ಅಂತ ಕರೀತೀವಿ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಕೆಂಡ್, ಸೊ ಅದೇ ರೀತಿಯಲ್ಲಿ ನರ್ವಸ್ ಸಿಸ್ಟಮ್ ಆದ್ಮೇಲೆ ಮತ್ತೆ ನಾವು ಕೆಳಗೆ ಬರೋಣ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಡಿಯಾಕ್, ಹಾರ್ಟ್, ಕಾರ್ಡಿಯಾಕ್ ಸಿಸ್ಟಮ್, ಕಾರ್ಡಿಯೋ ವ್ಯಾಸ್ಕುಲಾರ್ ಸಿಸ್ಟಮ್ ಅಂತ ಕರೀತಾರೆ. ಕಾರ್ಡಿಯೋ ವ್ಯಾಸ್ಕುಲಾರ್ ಅಂದ್ರೆ ಕಾರ್ಡಿಯೋ, CRDIO. ಕಾರ್ಡಿಯೋ ಅಂತಂದ್ರೆ ಹಾರ್ಟು, ವ್ಯಾಸ್ಕುಲಾರ್ ಅಂತಂದ್ರೆ ರಕ್ತ ಪರಿಚಲನೆ. ನೋಡಿ, ಈ ತರ ಹಾರ್ಟ್ ಇರುತ್ತೆ ಅಂತಂದ್ರೆ ಇದ್ರ ಒಳಗಡೆ ನಿಮಗೆ ರಕ್ತ ಪರಿಚಲನೆ ಬಗ್ಗೆ ನೆಕ್ಸ್ಟ್ ನಾನು ಕ್ಲಾಸಸ್ ಮಾಡಿದಾಗ ನಿಮಗೆ ಹೇಳ್ಕೊಡ್ತೀನಿ. ಯಾವ ತರ ರಕ್ತ ಪರಿಚಲನೆ ಆಗುತ್ತೆ, ಏನು ಇರ್ತವೆ ಅಂತೆಲ್ಲ ಪ್ರತಿಯೊಂದು ನಾನು ನಿಮಗೆ ಡೀಟೇಲ್ ಹೇಳ್ಕೊಡ್ತೀನಿ. ಹಾರ್ಟು ಮತ್ತೆ ಅದರ ಸಂಬಂಧ ರಕ್ತನಾಳಗಳು, ಅದಕ್ಕೆ ಸಂಬಂಧಿಸಿದ ಕಾರ್ಡಿಯೋ ವ್ಯಾಸ್ಕುಲರ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಹಾರ್ಟ್ ಆದ್ಮೇಲೆ ಅದರ ಪಕ್ಕಕ್ಕಿರೋದು ಏನಿದೆ? ಪಲ್ಮೊನರಿ, ಲಂಗ್ಸ್, ಶ್ವಾಸಕೋಶ ಸಂಬಂಧಪಟ್ಟಿದ್ದೇನೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರೀತಾರೆ. ಪಲ್ಮೊನರಿ ಅಂತ ಬರುತ್ತೆ, ಬಟ್ ರೆಸ್ಪಿರೇಟರಿ ಕಾಮನ್ ಆಗಿ ರೆಸ್ಪಿರೇಟರಿ ಸಿಸ್ಟಮ್. ಇದು ಶ್ವಾಸಕೋಶ. ನಾವು ಯಾವ ರೀತಿಯಲ್ಲಿ ಗಾಳಿನ ತಗೊಂತೀವಿ, ಆಕ್ಸಿಜನ್ ತಗೋಬೇಕು, ಯಾವ ರೀತಿಯಲ್ಲಿ ರೆಸ್ಪಿರೇಟರಿ ಅಂದ್ರೆ ಎಕ್ಸ್ಕ್ರೀಷನ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿಯಲ್ಲಿ ಹೊರಗೆ ಹಾಕ್ತಿವಿ ಅನ್ನೋದನ್ನ ಓದೋದೇ ನಾವು ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಇರುತ್ತೆ, ಶ್ವಾಸಕೋಶ ರಿಲೇಟೆಡ್. ನೆಕ್ಸ್ಟ್ ನಾಲ್ಕನೇದು ಬಂದ್ಬಿಟ್ಟು ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್, ಅನ್ನ ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ಡೈಜೆಸ್ಟಿವ್ ಸಿಸ್ಟಮ್. ಸೊ ಇದು ನಾವು ಬಾಯಲ್ಲಿ ಊಟ ತಗೊಳೋದ್ರಿಂದ ಹಿಡಿದು ವೇಸ್ಟ್, ನಮ್ಮ ಗುದದ್ವಾರದ ಮೂಲಕ ವೇಸ್ಟೇಜ್ ತೆಗೆಯೋವರೆಗೆ ಕಂಪ್ಲೀಟ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ. ಸೊ ನೆಕ್ಸ್ಟ್ ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಮಸ್ಕುಲಾರ್ ಸಿಸ್ಟಮ್, ಮಾಂಸ, ನಮ್ಮ ದೇಹದಲ್ಲಿ ಮಾಂಸ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ, ಮಸ್ಕುಲಾರ್ ಸಿಸ್ಟಮ್. ಆ ಮಾಂಸ ಇದ್ರೆ ನಮಗೆ ಏನೆಲ್ಲ ಅದರಿಂದ ಉಪಯೋಗ ಇದೆ ಸೊ ಅನ್ನೋದು ತಿಳಿಸ್ಕೊಡೋದೆ ಮಸ್ಕುಲಾರ್ ಸಿಸ್ಟಮ್. ನೆಕ್ಸ್ಟ್ ಬಂದ್ಬಿಟ್ಟು ಆರನೇದು ಸ್ಕೆಲಿಟಲ್ ಸಿಸ್ಟಮ್.
ಸ್ಕೆಲಿಟಲ್ ಸಿಸ್ಟಮ್ ಅಂದ್ರೆ ಎಲುಬು. ನಮ್ಮ ದೇಹದಲ್ಲಿ ಎಲುಬು ಇಲ್ಲ ಅಂತಂದ್ರೆ ನಾವು ಈ ತರ ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗ್ತಾನೆ ಇರ್ಲಿಲ್ಲ, ತುಂಬಾ ಕಷ್ಟ. ಸೊ ಅದಕ್ಕೆ ಎಲುಬು ಯಾವ ರೀತಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ, ಎಲುಬಿನ ಪ್ರಯೋಜನಗಳೇನು ಓದದೆ ಸ್ಕೆಲಿಟಲ್ ಸಿಸ್ಟಮ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹೇಳೋದಾಯ್ತಂದ್ರೆ ರೀಪ್ರೊಡಕ್ಟಿವ್ ಸಿಸ್ಟಮ್. ರೀಪ್ರೊಡಕ್ಟಿವ್ ಅಂದ್ರೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತಂದ್ರೆ ಸೊ ಇದು ವಂಶಾವೃದ್ಧಿ ಸಂತಾನೋತ್ಪತ್ತಿ ಕಾರಣ ಆಗ್ತಕ್ಕಂತ ಒಂದು ವ್ಯವಸ್ಥೆ. ಲೈಕ್ ಹೆಣ್ಮಕ್ಳಲ್ಲಿ ಗರ್ಭಕೋಶ ಅಂತ ಕರೀತಾರೆ. ಸೊ ಆ ಗರ್ಭಕೋಶದಲ್ಲಿ ಅದನ್ನ ಯೂಟಿರಸ್ ವೆಜೆನಾ ರಿಲೇಟೆಡ್ ಇರುತ್ತೆ. ಗಂಡು ಮಕ್ಕಳಲ್ಲಿ ಪೆನ್ನಿಸ್ ಟೆಸ್ಟಿಸ್ ರಿಲೇಟೆಡ್ ಇರ್ಬೋದು, ಅದನ್ನ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ. ನಿಮಗೆ ಹೇಳೋದಾಯ್ತಂದ್ರೆ ಮಸ್ಕುಲರ್ ಆಯ್ತು. ಇಂಟಿಗ್ಯುಮೆಂಟರಿ ಸಿಸ್ಟಮ್. ಇಂಟಿಗ್ಯುಮೆಂಟರಿ ಸಿಸ್ಟಮ್ ಅಂತಂದ್ರೆ ನಮ್ಮ ಚರ್ಮ ಸ್ಕಿನ್ ರಿಲೇಟೆಡ್ ಓದೋದನ್ನೇ ಇಂಟಿಗ್ಯುಮೆಂಟರಿ ಸಿಸ್ಟಮ್ ಅಂತ ಕರೀತಾರೆ. ಚರ್ಮದ ಬಗ್ಗೆ ನಾವೇನ್ ತಿಳ್ಕೊಂತೀವಲ್ಲ ಅದನ್ನ ಇಂಟಿಗ್ಯುಮೆಂಟರಿ ಸಿಸ್ಟಮ್ ಅಂತ ಕರೀತಾರೆ. 9ನೇದು ಬಂದ್ಬಿಟ್ಟು ಎಂಡೋಕ್ರೈನ್ ಸಿಸ್ಟಮ್. ಎಂಡೋಕ್ರೈನ್ ಅಂತಂದ್ರೆ ಇದು ನೆನಪಿಟ್ಕೊಳ್ಳಿ ಗೆಳೆಯರೆ, ಡಿಯರ್ ಫ್ರೆಂಡ್ಸ್. ಎಂಡೋಕ್ರೈನ್ ಅಂತಂದ್ರೆ ಇದ್ರೊಳಗಡೆ ಮೂಲತಃವಾಗಿ ನಮಗೆ ಏನ್ ಡೆವಲಪ್ಮೆಂಟ್ ಆಗುತ್ತೆ, ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನ್ಸ್ ಎಂಜೈಮ್ಸ್ ಎಷ್ಟು ಅವಶ್ಯಕತೆ ನಮ್ಮ ದೇಹಕ್ಕಂದ್ರೆ ಇದು ನಮ್ಮ ದೇಹನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮೇನ್ ಆಗಿ ಎಂಡೋಕ್ರೈನ್ ಸಿಸ್ಟಮೇ ಕಾರಣ. ಸೊ ಇದು ಒಂದು ಹೇಳ್ತೇನೆ ನಿಮಗೆ, ಇದು ಹೇಗೆ ಉತ್ಪತ್ತಿ. ನೆಕ್ಸ್ಟ್ ಬಂದ್ಬಿಟ್ಟು ಲಿಂಫ್ಯಾಟಿಕ್ ಸಿಸ್ಟಮ್. ಸೊ ಇದು ಬಂದ್ಬಿಟ್ಟು ಲಿಂಫ್ಯಾಟಿಕ್ ಸಿಸ್ಟಮ್ ಅಂದ್ರೇನು? ಸೊ ಇದು ನಮ್ಮ ದೇಹಕ್ಕೆ ಒಂಥರ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ, ಪ್ರೊಟೆಕ್ಟಿವ್ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಸೊ ನಮ್ಮ ದೇಹನ ಇದು ಏನ್ ಮಾಡುತ್ತೆ, ಯಾವ ರೀತಿಯಲ್ಲಿ ಪ್ರೊಟೆಕ್ಷನ್. ಫಾರ್ ಎಕ್ಸಾಂಪಲ್ ಇದು ಯಾವ ರೀತಿ, ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. ಈ ನಮ್ಮ ಗಂಟ್ಲಲ್ಲಿ ಟಾನ್ಸಿಲ್ಸ್ ಅಂತ ಕರೀತಾರೆ. ಸೊ ಇದು ಆಗ್ತಾವಲ್ಲ ಗ್ಲ್ಯಾಂಡ್ಸ್, ಇದು ಲಿಂಫ್ಯಾಟಿಕ್ ಗ್ಲ್ಯಾಂಡ್ಸ್. ಇದು ಯಾಕಾಗುತ್ತೆ, ಬಾಯಲ್ಲಿ ಏನಾದ್ರೂ ಹುಣ್ಣಾದ್ರೆ ಅಥವಾ ಬಾಯಲ್ಲಿ ಇನ್ಫೆಕ್ಷನ್ ಆದ್ರೆ ಸಡನ್ ಆಗಿ ನಮಗೆ ಟಾನ್ಸಿಲ್ ಇದೇ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಅದಿಲ್ಲ ಅಂತಂದ್ರೆ ಸಡನ್ ಆಗಿ ಇನ್ಫೆಕ್ಷನ್ ಆಗಿ ಇನ್ನಷ್ಟು ಜ್ವರಗಳು ಉತ್ಪತ್ತಿ ಆಗಲು ಚಾನ್ಸ್ ಇರುತ್ತೆ. ಇದ್ರ ಒಳಗಡೆ ಆದಷ್ಟು ನಿಮಗೆ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ WBC ಸೆಲ್ಸ್ ಉತ್ಪತ್ತಿ ಆಗೋ ಚಾನ್ಸಸ್ ಇಲ್ಲೇ ಬರುತ್ತೆ. ಅಂಡ್ ಲಾಸ್ಟ್ ನಿಮಗೆ ಯೂರಿನರಿ ಸಿಸ್ಟಮ್. ಅಥವಾ ಯೂರಿನರಿ ಟ್ರ್ಯಾಕ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಯೂರಿನರಿ ಟ್ರ್ಯಾಕ್ ಸಿಸ್ಟಮ್ ಅಂತಂದ್ರೆ ಯೂರಿನ್ ನಮ್ಮ ದೇಹದಲ್ಲಿ ಕಾಲ್ಮಡಿ ಅಥವಾ ಯೂರಿನ್ ಯಾವ ರೀತಿಯಲ್ಲಿ ಉತ್ಪತ್ತಿ ಆಗುತ್ತೆ, ಕಿಡ್ನಿ. ಸೊ ಈ ರೀತಿಯಲ್ಲಿ 11 ಸಿಸ್ಟಮ್ಗಳು ನಮ್ಮ ದೇಹದಲ್ಲಿ ಇದಾವೆ. ಸೊ ಇದನ್ನ ಒಂದೊಂದಾಗಿ ನಾವು ಬರ್ತಾ ಕ್ಲಾಸ್ ಅಲ್ಲಿ ಓದ್ಕೊಂತ ಹೋಗೋಣ ಡಿಯರ್ ಫ್ರೆಂಡ್ಸ್. ಇದೆಲ್ಲ ಸಿಸ್ಟಮ್ಸ್ಗಳು ಸೇರಿ ನೆಕ್ಸ್ಟ್ ಆಗದೆ ಬಾಡಿ, ಶರೀರ ರಚನೆ. ಸೊ ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ಬಹಳ ಸರಳವಾಗಿ ಹೇಳಿದ್ದೀನಿ, ಕನ್ನಡದಲ್ಲಿನೇ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆಲ್ಲ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ದಯವಿಟ್ಟು ನಿಮಗೆಲ್ಲ ಅರ್ಥ ಆಗಿದ್ರೆ ಲೈಕ್ ಮಾಡಿ. ಸೊ ನೀವು ಮಾಡ್ತಕ್ಕಂಥ ಲೈಕ್ಸ್ ನಮಗೆ ಒಂದು ಎನರ್ಜಿ ಕೊಡುತ್ತೆ, ಬೂಸ್ಟ್ ಕೊಡುತ್ತೆ. ಇದರಿಂದ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಸರಳವಾಗಿ ಕ್ಲಾಸಸ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಕಾರಣ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನೆಕ್ಸ್ಟ್ ನನ್ನ ಕ್ಲಾಸಸ್ನ ವಿಡಿಯೋ ನೋಟಿಫಿಕೇಶನ್ಸ್ ಬರುತ್ತೆ. ಅಂಡ್ ಕಾಮೆಂಟ್ಸ್ ಮಾಡಿ, ನಿಮಗೆ ವಿಡಿಯೋ ಇಷ್ಟ ಆಯ್ತಾ ಅಥವಾ ಇನ್ನೂ ಹೆಚ್ಚಾಗಿ ನಿಮಗೆ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಏನಾದ್ರು ಮಾಹಿತಿ ನಾನು ನಿಮಗೆ ಹೇಳ್ಕೊಡ್ಬೇಕಿತ್ತ ಅಂತೇಳಿ ಕಾಮೆಂಟ್ಸ್ ಮಾಡಿ. ಇದೇ ರೀತಿ ನಿಮಗೆ ನೋಟ್ಸ್ ಬೇಕಿತ್ತಂದ್ರು ಪ್ರತಿಯೊಬ್ಬರು ಕಾಮೆಂಟ್ಸ್ ಮಾಡಿ. ಸೊ ಅಂಡ್ ಫೈನಲಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರಿರೋದೇ ಶೇರ್ ಬ್ರೈನ್ಸ್. ಅಂದ್ರೆ ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನ ನನ್ನಲ್ಲೇ ಇರಬಾರ್ದು, ನಾನು ಇನ್ನೊಬ್ಬರು ನನ್ನ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾವು ಈ ಚಾನಲ್ ಸ್ಟಾರ್ಟ್ ಮಾಡಿರೋದು. ಸೊ ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮಲ್ಲಿ ತಿಳ್ಕೊಂಡು ನೀವೇ ಇದನ್ನ ಹಂಗೆ ಬಿಟ್ಬಿಡ್ಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಯಾರು ಕೊಲೀಗ್ಸ್ಗೆ ಶೇರ್ ಮಾಡಿ. ಅದರಿಂದ ನೀವು ವಿದ್ಯಾದಾನ ಮಾಡ್ದಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ನೀವು ಶೇರ್ ಮಾಡ್ತೀರಿ ಅಂತ ನಂಬ್ಕೊಂಡು ಸೊ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಂಡ್ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ ನೋಟಿಫಿಕೇಶನ್ಸ್ ನಾನು ನಿಮಗೆ ತಿಳಿಸ್ತೀನಿ. ಸೊ ಅಂಟಿಲ್ ದೆನ್ ವೇಟ್, ಬಾಯ್,
ಹೇಳ್ತಾ ಥ್ಯಾಂಕ್ ಯು.